ರಾಯರಿಗೆ ರಾಯರೇ ಅಂದರೆ ಇಷ್ಟ ಆಗಲ್ವಂತೆ, ರಾಯರಿಗೆ ರಾಘವೇಂದ್ರ ಸ್ವಾಮಿಗಳೇ ಅಂದರೆ ಇಷ್ಟ ಆಗಲ್ವಂತೆ, ರಾಯರಿಗೆ ಪರಿಮಳಾಚಾರ್ಯರೇ ಅಂದರೆ ಬಹಳ ಇಷ್ಟ ಆಗುತ್ತಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿಗಳು ಮೊದಲಿಗೆ ಜನ್ಮವೆತ್ತಿದ್ದು ಅಂತ ಅಂದರೆ ಪ್ರಹ್ಲಾದ ರೂಪರಾಗಿ, ನೆಕ್ಸ್ಟ್ ಹೇಳ್ಬೇಕು ಅಂದರೆ ಬಾಲಿಕಾ ರೂಪದಲ್ಲಿ, ಅದಾದ್ಮೇಲೆ ವ್ಯಾಸ್ಯರಾಜರು, ಅದಾದ್ಮೇಲೆ ಅವರು ವೆಂಕಟಾನಾಥರಾಗಿ ಜನ್ಮ ತಾಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಗಿ. ಗುರು ರಾಘವೇಂದ್ರ ಸ್ವಾಮಿಗಳನ್ನ ಗುರುವಾರ ದಿವಸವನ್ನೇ ಯಾಕೆ ನಾವು ಪೂಜೆ ಮಾಡ್ತೀವಿ? ಗುರುವಾರನೇ ಮಾಡಬೇಕು ಅಂತಕ್ಕಂಥದ್ದು ಏನು ಡಿಮ್ಯಾಂಡ್ ಇಲ್ಲ. ಯಾವ ಕಾರಣಕ್ಕೆ ಈ ಭೂಲೋಕದಲ್ಲಿ ಈ ರೀತಿಯ ಜನ್ಮವನ್ನ ಎತ್ತುತ್ತಾರೆ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟೇಶ್ವರ ಸ್ವಾಮಿಯನ್ನೇ ಹೋಲಿಸಿಕೊಂಡಂತಹ ರಾಘವೇಂದ್ರ ಸ್ವಾಮಿಗಳು. ಓಂ ಗೋಪಾಲಾಯ ವಿದ್ಮಯೇ ಗೋಪೀಜನ ವಲ್ಲಭಾಯ ಧೀಮಯೇ ತನ್ನೋ ಗೋಪಾಲ ಪ್ರಚೋದಯಾತ್. ನಮ್ಮ ಸ್ವಪ್ನದಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಾವು ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಪ್ರಸಾದ ರೂಪದಲ್ಲಿ ನಾನು ಇದ್ದೇನೆ ಅಂತ ಜ್ಞಾಪನಿಸ್ಬೋದಾಗಿರ್ಬೋದು. ರಾಘವೇಂದ್ರರ ಮಡಿಲಲ್ಲಿ ಮಲಗೋದು ಒಂದು ತಂದೆಯ ಮಡಿಲಲ್ಲಿ ಮಲಗಿದಂತಹ ಪವಿತ್ರವಾದ ಕೆಲಸವೇ. ರಾಯರೇ ಒಂದು ಗೋಮಾತೆಯ ರೂಪದಲ್ಲಿ ನಮ್ಮನ್ನು ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ಕೆಲವು ವಾರಗಳ ಹಿಂದಷ್ಟೇ ಒಂದು ಪವಾಡ ನಡೆದಿದೆ ಮಂತ್ರಾಲಯದಲ್ಲಿ. ಏನಪ್ಪ ಅಂತ ನೋಡೋಕೆ ಹೋದ್ರೆ, ಮಠದಲ್ಲಿ ಅಂತ ಶಕ್ತಿ ಆದ್ರೂ ಏನಿದೆ? ಒಬ್ಬ ಮನುಷ್ಯನ ಜೀವನದಲ್ಲಿ 12 ವರ್ಷಗಳ ಕಾಲ ದರಿದ್ರತೆ ಅಂತಕ್ಕಂಥದ್ದು ಬರ್ತದೆ. ದರಿದ್ರತೆಗಳನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಆ ಒಂದು ರಾಯರ ಬೃಂದಾವನದ ಒಂದು ನೀರಿನ ಮೇಲೆ ಇದೆ ಅಂತ. ಯಾವಾಗ ರಾಯರು ನಮ್ಮನ್ನ ಕರೆಸ್ಕೊಂತಾರೋ ಆಗ್ಲೇ ನಾವು ರಾಯರ ಮಟ್ಟಕ್ಕೆ ಕಾಲಿಡ್ಲಿಕ್ಕೆ ಆಗೋದು. ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಕಷ್ಟಗಳನ್ನ ಹೇಳ್ಬಾರ್ದಂತೆ, ಕಷ್ಟಗಳಿಗೆ ಹೋಗಿ ಹೇಳ್ಬೇಕಂತೆ ನನ್ನ ಹತ್ರ ರಾಯರಿದ್ದಾರೆ. ಮಂತ್ರಾಕ್ಷತೆ ಅಂತ ಹೇಳಿದ ಕೂಡಲೇ ಮಂತ್ರದಿಂದ ಮಾಡಿದ ಅಕ್ಷತೆಯನ್ನೇ ಮಂತ್ರಾಕ್ಷತೆ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನವೇ. ನಮಸ್ಕಾರ. ನಿಗೂಢತೆಯ ಹುಡುಕಾಟದಲ್ಲಿ ಸತ್ಯ ಅಸತ್ಯಗಳ ಬೆನ್ನತ್ತಿ ಉತ್ತರವೇ ಸಿಗದ ಪ್ರಶ್ನೆಗಳಿಗೆ ಉತ್ತರವೇ ಪಾಡ್ಕ್ಯಾಸ್ಟ್ ವಿತ್ ರಿಷಿಪೃಥ್ವಿ. ಈಗ ಆಲ್ರೆಡಿ ತಂಬಳೆನಲ್ಲಿ ನೋಡಿರ್ತೀರಾ, ಇವತ್ತು ನಾವು ಯಾವ ಗುರುಗಳ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೇವೆ ಅಂತ. ಅವರೇ ಶ್ರೀ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು. ಹೌದು, ಅವರನ್ನು ಪೂಜೆ ಮಾಡೋದಾದರೂ ಹೇಗೆ, ಅವರ ಮಂತ್ರಾಕ್ಷತೆಯ ಪವರ್ ಆದರೂ ಏನು, ಆ ಮೃತ್ತಿಕೆಯ ಪವಾಡಗಳಾದರೂ ಏನು, ಬೃಂದಾವನದ ಮುಂದೆ ಮಲಗೋದ್ರಿಂದ ಯಾವ ರೀತಿಯ ಲಾಭಗಳು ನಮಗೆ ದೊರಕುತ್ತೆ, ಯಾವ ರೀತಿಯ ದೈವ ಕೃಪಾ ಕಟಾಕ್ಷಗಳು ನಮಗೆ ತಿಳಿಯುತ್ತೆ, ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಾವು ಹೇಗೆ ಪೂಜೆ ಮಾಡಬೇಕು, ಅವರು ಯಾವ ಕಾರಣಕ್ಕೋಸ್ಕರ ಈ ಭೂಮಿಯ ಮೇಲೆ ಬಂದರು, ಅವರನ್ನು ನಾವು ಹೇಗೆ ಆರಾಧಿಸಬೇಕು ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಆಚಾರ್ಯ ವಿಷ್ಣು ಗುರೂಜಿಯವರು. ಇವರು ಮೂಲತಃ ಜ್ಯೋತಿಷ್ಯ ಭಾಗದಲ್ಲಿ ಕಳೆದ 8 ವರ್ಷಗಳಿಂದ ಸತತವಾಗಿ ಸೇವೆಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ, ಹಾಗೂ ವಾಸ್ತುತಂತ್ರಜ್ಞರು ಹೌದು, ಹಾಗೂ ಗುರು ರಾಘವೇಂದ್ರ ಸ್ವಾಮಿಯ ಆರಾಧಕರು ಸಹನೂ ಹೌದು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಬನ್ನಿ ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿ ಪ್ರಭುವೇ ನಮಃ. ನಮಸ್ಕಾರ ಗುರುಜಿ. ನಮಸ್ತೆ. ಆಲ್ರೆಡಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳ್ಕೊಬೇಕು, ಅವ್ರ ಬಗ್ಗೆ ಮಾತಾಡಬೇಕು, ಏನು ಮಾತಾಡ್ತಾರೆ, ಗುರು ರಾಘವೇಂದ್ರ ಸ್ವಾಮಿಗಳು ನಮಗೆ ಯಾವ ರೀತಿ ಸಹಾಯವನ್ನು ಮಾಡಿಕೊಡ್ತಾರೆ. ಯಾಕೆ ಅಂತ ಅಂದರೆ, ರಾಯರಿದ್ದಾರೆ ಅನ್ನುವಂತಹ ಪದದಲ್ಲೇ ಇಲ್ಲೇ ರಾಯರು ನೆಲೆಸಿರ್ತಾರೆ ಅನ್ನುವಂಥ ಪ್ರತೀತಿನೂ ಇದೆ. ಅಂದರೆ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನುವಂಥ ಮಾತು ಸಹನೂ ಇದೆ. ಹಾಗಾದರೆ ನಾವು ಯಾವಾಗಲೂ ಎಲ್ಲೇ ನೋಡಿದ್ರೂ, ಯಾವ ಮಠದಲ್ಲಿ ಹೋದ್ರೂ ಅಥವಾ ಎಲ್ಲೇ ಯಾವ ಸ್ಥಳದಲ್ಲಿ ರಾಯರ ಸ್ಥಳದಲ್ಲಿ ಹೋದ್ರೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಂ ಕಾಮಧೇನವೇ ಅಂತ ನಾವು ಕೇಳ್ತೀವಿ. ಅದ್ರ ಅರ್ಥವಾದರೂ ಏನು, ಅದರಿಂದ ನಾವು ಅದ್ರ ಇತಿಹಾಸವನ್ನು ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀವಿ. ಹಾಗೆ ಏನು ಅಂತಂದರೆ ಅದನ್ನು ನಾವು ಎಷ್ಟು ಬಾರಿ ಜಪಿಸ್ಬೇಕು, ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗೂ. ನೀವೊಂದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಒಂದು ಮಂತ್ರ ಇದೆಯಲ್ಲ, ಈ ಒಂದು ಮಂತ್ರವು ಉಗಮವಾಗಿದ್ದು ಬಿಚ್ಚಾಲೆ ಅಂತಕ್ಕಂತಹ ಕ್ಷೇತ್ರದಲ್ಲಿ. ಈ ಒಂದು ಮಂತ್ರವನ್ನು ರಚಿಸಿದವರು ಯಾರು ಅಂತಕ್ಕಂಥದ್ದು ನೋಡ್ತಾ ಹೋದರೆ ಅಪ್ಪಣ್ಣಾಚಾರ್ಯರು ಯಾರು ಅಂತ ಹೇಳ್ತಾ ಹೋದರೆ, ರಾಘವೇಂದ್ರ ಸ್ವಾಮಿಗಳ ಪ್ರಥಮ ಶಿಷ್ಯರಾಗಿರ್ತಕ್ಕಂಥವ್ರು ಅಪ್ಪಣ್ಣಾಚಾರ್ಯರು. ಇವರು ಈ ಒಂದು ಮಂತ್ರವನ್ನು ರಚನೆ ಮಾಡಿರ್ತಾರೆ. ಇದು ಏನಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಯವರ ಮೇಲೆ ಬರೆದ್ರು, ಏನಕ್ಕೋಸ್ಕರ ಈ ಒಂದು ರಚನೆ ಮಾಡಿದ್ರು ಅಂತಕ್ಕಂಥ ನಾವು ನೋಡ್ತಾ ಹೋದರೆ, ರಾಘವೇಂದ್ರ ಸ್ವಾಮಿಗಳ ಪವಾಡಗಳ ಮೇಲೆ ಇಟ್ಕೊಂಡು ಈ ಒಂದು ಮಂತ್ರವನ್ನು ರಚನೆ ಮಾಡಿರ್ತಾರೆ. ಮತ್ತು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅವರ ಮೇಲೆ ಆಗಿರುತ್ತದೆ. ಮತ್ತು ರಾಘವೇಂದ್ರ ಸ್ವಾಮಿಗಳ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಇಟ್ಕೊಂಡು, ಅವರ ಗುಣಗಳನ್ನು ಇಟ್ಕೊಂಡು, ಮತ್ತು ಅವರು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಹೋಮ ಜಪ ಹವನಗಳು ಎಲ್ಲವನ್ನು ಇಟ್ಟುಕೊಂಡು ಅವರ ಮೇಲೆ ಈ ಒಂದು ಮಂತ್ರವನ್ನು ಅವರು ರಚನೆ ಮಾಡಿರ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳಿಬಿಟ್ರೇ
ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡ್ದಂಗೆ. ಸತ್ಯ ಧರ್ಮ ರಥಾಯಚ ಅಂತ ಹೇಳಿಬಿಟ್ರೆ ಎಲ್ಲಿ ಧರ್ಮ ಇರುತ್ತೆ, ಎಲ್ಲಿ ಸತ್ಯ ನೆಲೆಸಿರ್ತಾರೆ ಅಂಥ ಜಾಗದಲ್ಲೆಲ್ಲ ರಾಯರು ಇರ್ತಾರೆ ಅಂತಕ್ಕಂಥದ್ದು. ಭಜತಾಂ ಕಲ್ಪವೃಕ್ಷಾಯ ಅಂತ ಹೇಳಿಬಿಟ್ರೆ ಎಲ್ಲಿ ಕಲ್ಪವೃಕ್ಷ ನಮಗೆ ಹೇಗೆ ಸುಲಭವಾಗಿ ಕಾಣ್ತದೋ ಆ ಒಂದು ಸುಲಭ ಜಾಗಗಳಲ್ಲಿ ಅತಿ ಒಂದು ಜಾಗದಲ್ಲೂ ಕೂಡ ರಾಯರು ಇರ್ತಾರೆ ಅಂತಕ್ಕಂಥದ್ದು. ನಮತಾಂ ಕಾಮಧೇನುವೆ ಅಂತ ಹೇಳಿಬಿಟ್ರೆ ಈಗ ಕಾಮಧೇನುನ ನೋಡಿದ ತಕ್ಷಣ ಹೇಗೆ ನಾವು ನಮಸ್ಕಾರ ಮಾಡ್ತೀವಿ, ಹಾಗೆ ಒಂದು ಕಾಮಧೇನು ರೂಪದಲ್ಲಿ ರಾಯರು ನಮ್ಮನ್ನು ಕಾಯ್ತಾರೆ, ಎಲ್ಲರಿಗೂ ಸಂಕಲ್ಪ ಮಾಡ್ತಾರೆ, ಎಲ್ಲರಿಗೂ ಒಳ್ಳೆಯದು ಮಾಡ್ತಾರೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ಮಂತ್ರವನ್ನು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಬರೆದಿರ್ತಾರೆ. ತುಂಬ ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗೆ ಗುರುಗಳೇ, ಏನು ಅಂತ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಮೊದಲಿಗೆ ಜನ್ಮವೆತ್ತಿದ್ದು ಅಂತ ಅಂದರೆ ಪ್ರಹ್ಲಾದ ರೂಪರಾಗಿ, ಹಾಗೆ ನೆಕ್ಸ್ಟ್ ಹೇಳಬೇಕು ಅಂದರೆ ಬಾಲಿಕಾ ರೂಪದಲ್ಲಿ, ಅದಾದಮೇಲೆ ನೆಕ್ಸ್ಟ್ ಹೇಳಬೇಕು ಅಂದರೆ ವ್ಯಾಸ್ಯರಾಜರು, ಅಂದರೆ ಅವರು ದ್ವೈತ ಸಿದ್ಧಾಂತವನ್ನು ಇಡೀ ಜಗತ್ತಿಗೆ ಸಾರಿದವರು. ಅದಾದಮೇಲೆ ಅವರು ವೆಂಕಟಾನಾಥರಾಗಿ ಜನ್ಮ ತಾಳಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ. ಯಾವ ಕಾರಣಕ್ಕೆ ಈ ಭೂಲೋಕದಲ್ಲಿ ಈ ರೀತಿಯ ಜನ್ಮವನ್ನು ಎತ್ತುತ್ತಾರೆ, ಯಾವ ಉದ್ದೇಶಕ್ಕೋಸ್ಕರ, ಈ ಅಧರ್ಮವೇ ತುಂಬಿರುವಂತಹ ಈ ಕಲಿಯುಗದಲ್ಲಿ ಧರ್ಮವನ್ನು ನೆಲೆಸಿದಕ್ಕೋಸ್ಕರ ಇವರು ಜನ್ಮವನ್ನು ಎತ್ತುತ್ತಾರೆ, ಅಥವಾ ಅವ್ರ ಉದ್ದೇಶವಾದರೂ ಏನಿತ್ತು ಅನ್ನೋದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ರಾಘವೇಂದ್ರ ಸ್ವಾಮಿಗಳು ಯಾವ ಉದ್ದೇಶಕ್ಕಾಗಿ ಅವರು ಮರು ಜನ್ಮವನ್ನು ಪಡೀತಾರೆ ಮತ್ತು ಯಾವ ಉದ್ದೇಶಕ್ಕಾಗಿ ಅವರು ಬೃಂದಾವನ ಸೇರ್ತಾರೆ ಅಂತಕ್ಕಂಥ ನಾವು ನೋಡ್ತಾ ಹೋದರೆ ಲೋಕ ಕಲ್ಯಾಣದ ಉದ್ಧಾರಕ್ಕಾಗಿಯೇ ಅವರು ಈ ಒಂದು ಭೂಲೋಕದಲ್ಲಿ ನೆಲೆಸಿರ್ತಾರೆ. ಯಾವ ಕಾರಣಕ್ಕಾಗಿ ಅಂತ ನಾವು ಮತ್ತಷ್ಟು ಇನ್ನು ಆಳವಾಗಿ ನೋಡ್ತಾ ಹೋದರೆ ಜಗತ್ತಿನಲ್ಲಿ ಆಗಿರ್ಬೋದು ಅಥವಾ ಪ್ರಕೃತಿಯಲ್ಲಿ ಆಗಿರ್ಬೋದು ನಡೀತಕ್ಕಂತಹ ಅತ್ಯಾಚಾರ, ಅನಾಚಾರ ಮತ್ತು ಜನರ ಮೇಲೆ ದೌರ್ಜನ್ಯ ಮತ್ತು ರಾಯರ ಪವಾಡಗಳು ಏನು ಅನ್ನೋದು ತಿಳಿಸ್ಲಿಕ್ಕೆ ಅವರು ಭೂಲೋಕದಲ್ಲಿ ನೆಲೆಸಿರ್ತಾರೆ. ಮತ್ತು ರಾಯರು ಅವರು ಯಾವ ರೀತಿಯಲ್ಲಿ ಜನರು ನನ್ನೊಟ್ಟಿಗೆ ಬಂದರೆ ನನ್ನ ಸೇವೆ ಮಾಡ್ಬೋದು, ನಾನು ಯಾವ ರೀತಿಯಲ್ಲಿ ನನ್ನ ಒಂದು ಭಕ್ತರಿಗೆ, ನನ್ನ ನಂಬಿ ಬಂದಂತಹ ಭಕ್ತರಿಗೆ ನಾನು ಅವರಿಗೆ ಫಲಾನುಫಲಗಳನ್ನ ನೀಡ್ಬೋದು, ಅವ್ರಿಗೆ ಹೇಗೆ ನಾನು ಅನುಗ್ರಹ ಮಾಡ್ಬೋದು, ರಾಯರಿಂದ ಆಗದೇ ಇರತಕ್ಕಂತಹ ಕೆಲಸಗಳೇ ಏನೂ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಒಂದೇ ಸೊಲ್ಯೂಷನ್, ರಾಯರನ್ನ ಬೇಡ್ಕೊಂಡ್ರೆ ಒಂದೇ ಸೊಲ್ಯೂಷನ್. ನಮ್ಮ ಹತ್ರ ಬಂದರೆ ಎಲ್ಲದಕ್ಕೂ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರೋದು, ವಿವಾಹದಾಗಿರ್ಬೋದು, ಅಥವಾ ನಮ್ಮಲ್ಲಿ ಇರ್ತಕ್ಕಂತಹ ದಾರಿದ್ರ್ಯತೆ ಆಗಿರ್ಬೋದು, ಕುಟುಂಬದ ಮೇಲೆ ಇರ್ತಕ್ಕಂತಹ ಕೆಲವೊಂದು ಅನಿಷ್ಟಗಳಾಗಿರ್ಬೋದು, ಎಲ್ಲವನ್ನು ಹೋಗಲಾಡಿಸೋದಕ್ಕೆ ಒಂದೇ ಸೊಲ್ಯೂಷನ್. ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಿರ್ಬೋದು, ಅದು ನಾನು ಇದ್ದೇನೆ ನಿಮ್ಮ ಪಾಲಿಗೆ ಅಂತ ಹೇಳಿ ತೋರಿಸ್ಲಿಕ್ಕೆ ಅವರು ಭೂಲೋಕದಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ತುಂಬ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿಕೊಟ್ರಿ. ಇನ್ನೊಂದು ಏನು ಅಂತಂದರೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಗುರುವಾರ ದಿವಸವನ್ನೇ ಯಾಕೆ ನಾವು ಪೂಜೆ ಮಾಡ್ತೀವಿ, ಬೇರೆ ದಿವಸ ಅಷ್ಟು ಯಾಕೆ ಪ್ರಾಮುಖ್ಯತೆನ ಹೊಂದಿಲ್ಲ? ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ ಅನ್ನುವಂತಹ ಪದದ ಅರ್ಥವಾದರೂ ಏನು ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗೂ ಗುರು ರಾಯರು ಅಂದ ತಕ್ಷಣ ಎಲ್ಲ ಜನರಿಗೂ ಮೊದಲು ಬರ್ತಕ್ಕಂಥ ಮನಸ್ಸಿನಲ್ಲಿ ರಾಯರು. ಗುರುವಾರದಂದೇ ರಾಯರನ್ನು ಯಾಕೆ ನಡೀತಾರೆ? ರಾಯರ ಜೊತೆಗೆ ಸಾಯಿಬಾಬಾ ಅವರನ್ನು ನಡೀತಾರೆ, ದತ್ತಾತ್ರೇಯ ಸ್ವಾಮಿಗಳನ್ನೂ ನಡೀತಾರೆ. ಏನಕ್ಕೆ ಗುರುವಾರದಂದೇ ಈ ಮೂರು ದೇವತೆಗಳಿಗೆ ನೆನೆಸ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದರೆ, ಗುರುವಿನ ಮೂಲ ಮತ್ತು ಗುರುವಿನ ಒಂದು ದೈವಶಕ್ತಿ ಪಡೆದಂತಹ ಒಂದು ದೇವತೆಗಳು ಇವರಾಗಿರ್ತಾರೆ. ಯಾಕೆ ಗುರುವಿನ ಶಕ್ತಿ ಪಡೆದಿರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದರೆ, ಇವರ ಒಂದು ಮೇಲೆ ಒಂದು ಗುರುಗಳ ದೀಕ್ಷೆ ಭಾಳಷ್ಟು ಆಗಿದೆ. ಗುರುಗಳಿಗಿಂತ ಮಿಗಿಲಾದಂತಹ ಒಂದು ದೀಕ್ಷೆಯನ್ನು ಇವರು ಪಡೆದಿರ್ತಾರೆ. ಮತ್ತು ಈಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೆಂಕಟೇಶ್ವರ ಸ್ವಾಮಿಯನ್ನೇ ಹೋಲಿಸ್ಕೊಂಡಂತಹ ರಾಘವೇಂದ್ರ ಸ್ವಾಮಿಗಳು ಅವರು ನೀಡಿರ್ತಕ್ಕಂಥ ದೀಕ್ಷೆಯಿಂದನಾಗಿರ್ಬೋದು, ಮತ್ತು ರಾಘವೇಂದ್ರ ಸ್ವಾಮಿ ಅವರ ಒಂದು ಕಾರ್ಯಕ್ರಮಗಳು ಮತ್ತು ಅವರು ನೀಡಿರ್ತಕ್ಕಂತಹ ಫಲಾನುಭವಗಳು ಮತ್ತು ಅವರ ಮೇಲೆ ಆಗಿರ್ತಕ್ಕಂಥ ಅನುಗ್ರಹಗಳು ಯಾವ ಗುರುವಿಗೂ ಸಮನಾಗಿಲ್ಲ. ಎಲ್ಲ ಗುರುಗಳಿಗೂ ಮೀರಿದಂತಹ ಒಂದು ಫಲಾನುಫಲಗಳು ನೀಡ್ತಾರೆ. ಈಗ ಮನೆಯಲ್ಲಿ ಹಿರಿಯರು ಕೂಡ ನಮ್ಮೊಂದು ಗುರುವಿನ ಸಮಾನ, ಮನೆಯಲ್ಲಿ ಸಹೋದರರು ಕೂಡ ಒಂದು ಗುರುವಿನ ಸಮಾನ. ಅವರ ಎಲ್ಲ ಗುರುಗಳಿಗೂ ಮೀರಿದಂತಹ ಒಂದು ಶಕ್ತಿ ರಾಯರಲ್ಲಿದೆ. ಅದು ಯಾಕೆ ಅಂತ ಒಂದು ಉದಾಹರಣೆ ಕೊಡ್ತಾ ಹೋದರೆ, ನಮ್ಮ ಜಾತಕಲ್ಲಿ ಗ್ರಹಗತಿ ಚೆನ್ನಾಗಿಲ್ಲ ಅಂದರೂ ಗುರುಬಲ ಇರಬೇಕಂತೆ. ಆ ಒಂದು ಗುರುಬಲ ಇದ್ದರೆ ಸಾಕು, ನಾವು ರಾಯರ ಬಳಿ ಹೋಗಿ ನಿಂತು ಒಂದು ಸಂಕಲ್ಪ ಮಾಡಿದರೆ ಸಾಕು, ಆ ಒಂದು ಗುರುಬಲ ನಮಗೆ ಬರ್ತಕ್ಕಂಥದ್ದು. ಅದರಿಂದಾಗಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಗುರುವಾರ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿದೆ. ಅದಕ್ಕಾಗಿ ಅವ್ರಿಗೆ ಗುರು ಸಾರ್ವಭೌಮರು ಅಂತಕ್ಕಂಥ ಒಂದು ನುಡಿ ಕೂಡ ಬಂದಿದೆ.
ಗುರು ಹಿಂದೆ ಗುರಿ ಮುಂದೆ ಅನ್ನೋದನ್ನು ತುಂಬ ವಿಶ್ಲೇಷಣಾತ್ಮಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅನ್ನುವಂತಹ ಕೊಡುವ ಸೂಚನೆ ಆದರೂ ಏನು? ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನಕ್ಕೆ ಬರಬೇಕು ಅನ್ನೋದಕ್ಕೆ ಯಾವ ಸೂಚನೆಯನ್ನು ಅವ್ರು ನಮಗೆ ಕೊಡ್ತಾರೆ, ಅದನ್ನು ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗೂ ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಬರ್ತಾರೆ ಅಂತಕ್ಕಂತಹ ಸೂಚನೆಗಳು ತುಂಬ ಏನು ನಿಗೂಢವಾಗಿಲ್ಲ, ಸರಳವಾಗಿದೆ. ನಮ್ಮ ಸ್ವಪ್ನದಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಾವು ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಪ್ರಸಾದ ರೂಪದಲ್ಲಿ ನಾನಿದ್ದೇನೆ ಅಂತ ಜ್ಞಾಪನಿಸ್ಬೋದಾಗಿರ್ಬೋದು, ಅಥವಾ ಮೂರನೇದು ಆಟೋಗಳ ಹಿಂದೆ ಅಥವಾ ನೀವೆಲ್ಲರೂ ಹೋಗ್ತಾ ಇದ್ರೆ ಸಾಕು ರಾಯರ ಫೋಟೋಗಳು ನಿಮಗೆ ಕಣ್ಮುಂದೆ ಕಾಣ್ತಕ್ಕಂಥದ್ದಾಗಿರ್ಬೋದು. ನಿಮಗೆ ಪ್ರತಿ ಬಾರಿಯೂ ರಾಯರ ಮಠಕ್ಕೆ ಹೋಗಬೇಕು, ರಾಯರ ಒಂದು ದರ್ಶನ ಮಾಡಬೇಕು, ಮತ್ತು ರಾಯರ ಮಠದಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ರಾಘವೇಂದ್ರ ಮಂತ್ರಗಳನ್ನ ನಾವು ಪಠನೆ ಮಾಡಬೇಕಂತಕ್ಕಂಥಕ್ಕಾಗಿರ್ಬೋದು, ಮತ್ತು ರಾಘವೇಂದ್ರರ ಜಪ ಹೋಮ ಹವನಗಳನ್ನ ಮಾಡಬೇಕು ಅಂತಕ್ಕಂಥ ಇದೆಲ್ಲವೂ ಕೂಡ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಅನುಗ್ರಹ ನಮ್ಮ ಮೇಲೆ ಆಗಿದೆ. ಮತ್ತು ಒಳ್ಳೆಯ ದಾರಿ ಕಡೆ ಯೋಚನೆ ಆಗಿರ್ಬೋದು, ಒಳ್ಳೆಯ ಕೆಲಸಗಳನ್ನು ಮಾಡೋದರಲ್ಲಿ ನಮಗೆ ಮತ್ತಷ್ಟು ಆಸಕ್ತಿ ಉಂಟಾಗುವಂಥದ್ದಾಗಿರ್ಬೋದು, ಮತ್ತು ಒಳ್ಳೆ ವಿವೇಕತೆ ಒಳ್ಳೆ ಆಲೋಚನೆ ಮಾಡಬೇಕಾಗಿದಂತು ಕೆಟ್ಟದನ್ನು ಹೋಗಲಾಡಿಸಿ ಒಳ್ಳೆಯದರ ಕಡೆಗೆ ದಾರಿ ತೋರಿಸುವುದೇ ನಮ್ಮ ರಾಯರು ನಮ್ಮ ಮೇಲೆ ಆಗಿರ್ತಕ್ಕಂತಹ ಅನುಗ್ರಹ ಅಂತಕ್ಕಂಥದ್ದು ನಾವು ತಿಳ್ಕೊಬೋದಾಗಿದೆ. ತುಂಬ ಚೆನ್ನಾಗಿ ವಿವರಣೆ ಮಾಡಿಕೊಟ್ರಿ. ಏನು ಅಂತಂತಂದರೆ ಯಾವಾಗಲೂ ನಮಗೆ ಏನಾದರೂ ಮುಂದೆ ಏನಾದರೂ ಒಂದು ಶುಭ ಆಗಬೇಕು ಅಂತಂತಂದರೆ ಸ್ವಪ್ನಶಾಸ್ತ್ರ ಯಾವಾಗಲೂ ಬರೋದುಂಟು. ಈವನ್ ಗುರು ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿದ್ದಾಗ ದೇವಾನುದೇವತೆಗಳು ಬಂದು ನೀನು ಸನ್ಯಾಸ ದೀಕ್ಷೆಯನ್ನು ತಗೋ, ನೀನು ಗುರು ದೀಕ್ಷೆಯನ್ನು ತಗೋ ಅಂತ ಹೇಳಿದ್ದುಂಟು. ಹಾಗಿದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಕನಸಿಗೆ ಬಂದರೆ ಯಾವ ರೀತಿಯ ಅರ್ಥವನ್ನು ಕೇಳ್ಬೋದಾ? ಖಂಡಿತವಾಗೂ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಒಂದು ಕನಸಿನಲ್ಲಿ ಬಂದರೆ ಪಾಸಿಟಿವ್ ಎನರ್ಜಿ, ಅದು ನಮಗೆ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಅದು ಏನನ್ನು ಸೂಚಿಸಲಿಕ್ಕೆ ಬರ್ತದೆ ಅನ್ನುವುದು ನಮಗೆ ತುಂಬ ತಿಳ್ಕೊಳ್ಬೇಕಾಗಿರೋದು. ಏನನ್ನು ಸೂಚಿಸಲಿಕ್ಕೆ ಬರುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋದರೆ ಅದು ನಮಗೆ ನಾವು ಏನಾದರೂ ಪೂಜಾ ಫಲಾನುಫಲಗಳು ಮಾಡುವುದು ಬಿಟ್ಟಿದ್ರೆ ಅದರದ ಒಂದು ಹಿಂಟ್ ತೋರಿಸ್ಲಿಕ್ಕೆ ಬರುತ್ತೆ. ಮತ್ತು ನಿಮ್ಮ ಕೈಯಿಂದ ನನಗೆ ಈ ಥರ ಸೇವೆ ಮಾಡು ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಬರುತ್ತೆ. ಮತ್ತು ನಿನ್ನ ಕಷ್ಟಕ್ಕೆ ನಾನಿದ್ದೇನೆ ಅಂತಕ್ಕಂಥದ್ದನ್ನು ತೋರಿಸ್ಲಿಕ್ಕೆ ಬರುತ್ತೆ. ಮತ್ತು ನೀನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ನೆನಿ, ನಾನು ನಿನಗೆ ಹಿಂಬಾಗಲಾಗಿ ಇರ್ತೀನಿ, ನಾನು ನಿನಗೆ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ನಿನಗೆ ಶುಭವನ್ನು ಕೊಡುತ್ತೇನೆ, ನನ್ನನ್ನು ಗಟ್ಟಿಯಾಗಿ ನಂಬು, ನನ್ನ ಸೇವೆಯನ್ನು ಹೆಚ್ಚೆಚ್ಚಾಗಿ ಮಾಡಿದರೆ ಖಂಡಿತವಾಗೂ ನಿನಗೆ ಅನುಗ್ರಹ ಮಾಡ್ತೇನೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬರುತ್ತೆ ಅಂತಕ್ಕಂಥದ್ದು ನನ್ನ ಮಾತಲ್ಲ, ಇದು ರಾಯರ ಭಕ್ತರ ಮಾತಿದು. ಭಕ್ತರ ಬಾಯಲ್ಲಿ ಕೇಳಿರ್ತಕ್ಕಂತಹ ಮಾತುಗಳಿವು. ಒಂದು ಬಾರಿ ಕಲ್ಪವೃಕ್ಷ ಕಾಮಧೇನು ಅಂತಕ್ಕಂಥದ್ದು ಮಾತು ನುಡಿದ್ರೆ ಸಾಕು, ಪೂಜ್ಯಾಯ ರಾಘವೇಂದ್ರಾಯ ಅಂತಕ್ಕಂಥದ್ದು ಹಿಂದೆನೇ ನಮ್ಮ ಹಿಂದೆನೇ ಬರ್ತಕ್ಕಂತಹ ಯಾವುದಾದ್ರೂ ಒಂದು ರಾಯರು ಗುರುಗಳು ಇದ್ದರೆ ಅದು ರಾಘವೇಂದ್ರ ಸ್ವಾಮಿನೇ. ಅದು ತುಂಬ ಚೆನ್ನಾಗಿ ಗುರು ರಾಘವೇಂದ್ರ ಸ್ವಾಮಿಯವರು ನಮಗೆ ತಂದೆಯ ಸ್ವರೂಪದಲ್ಲಿ ಹಾಗೂ ಗುರುಗಳ ಸ್ವರೂಪದಲ್ಲಿ ಬಂದು ನಮ್ಮ ಮುಂದೆ ನಿಂತ್ಕೋತಾರೆ, ಆ ರೀತಿ ಸ್ವಪ್ನಶಾಸ್ತ್ರ ಹೇಳುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿಕೊಟ್ರಿ. ಆಗಿರಬೇಕಾದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಹೋಗಿ ಭಕ್ತರು ಮಲಗಿದರೆ ಸ್ವತಃ ಗುರು ರಾಘವೇಂದ್ರ ಸ್ವಾಮಿಗಳ ಮಡಿಲಲ್ಲೇ ಮಲಗಿದ ಹಾಗೆ ಅಂತ ಭಕ್ತರು ಆ ಥರ ನುಡಿಮುತ್ತುಗಳನ್ನ ಹೇಳೋದುಂಟು. ಅದು ನುಡಿಮುತ್ತುಗಳೇ ಸರಿ, ಯಾಕೆಂದರೆ ಗುರು ರಾಘವೇಂದ್ರರ ಮಡಿಲಲ್ಲಿ ಮಲಗೋದು ಒಂದು ತಂದೆಯ ಮಡಿಲಲ್ಲಿ ಮಲಗಿದಂತಹ ಪವಿತ್ರವಾದ ಕೆಲಸವೇ. ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಈಗ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಮಲಗುವುದಂದರೆ ಅದು ತುಂಬ ಶುಭಕರವಾದಂತಹ ಒಂದು ನಿದ್ದೆ. ಅದು ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಜಾತಿ ಧರ್ಮ ಅಂತಿಲ್ಲ, ಯಾವುದೇ ರಿಲಿಜಿಯನ್ ನೀನು ಅಂತಕ್ಕಂಥದ್ದು ನೋಡಲ್ಲ, ಬಡವ ಶ್ರೀಮಂತ ಅಂತಕ್ಕಂಥದ್ದು ನೋಡಲ್ಲ, ಪ್ರತಿಯೊಂದು ವರ್ಗಕ್ಕೂ ಕೂಡ ಸ್ವಾಗತ ಕೊಡ್ತಕ್ಕಂತಹ ಒಂದು ಕ್ಷೇತ್ರ ಮಂತ್ರಾಲಯ. ಸೊ ಈಗ ನಾವು ಆ ಒಂದು ಕ್ಷೇತ್ರದಲ್ಲಿ ಹೋಗಿ ಮಲಗುವುದರಿಂದ ನಮಗೆ ಅತ್ಯುನ್ನತವಾದಂತಹ ಒಂದು ಪವಿತ್ರವಾದಂಥ ಒಂದು ಪುಣ್ಯ ನಮಗೆ ಲಭಿಸುತ್ತೆ ಆ ಒಂದು ಕ್ಷೇತ್ರದಲ್ಲಿ ಹೋಗಿ ಮಲಗೋದ್ರಿಂದ. ಅದಕ್ಕಿಂತ ಹೆಚ್ಚಾಗಿ ನಾವು ಆ ಒಂದು ಕ್ಷೇತ್ರದಲ್ಲಿ ಹೋಗಿ ಮಲಗುವುದರಿಂದ ನಮಗೆ ರಾಯರೇ ಒಂದು ಗೋಮಾತೆಯ ರೂಪದಲ್ಲಿ ನಮ್ಮನ್ನು ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತಕ್ಕಂಥದ್ದು ಅಲ್ಲಿ ಒಂದು ಜನ ಯಾರು ಮಲಗ್ತಾರಲ್ಲ ಅವರ ಮಾತಲ್ಲಿ ಬಂದು ಕೇಳಿರ್ತಕ್ಕಂತಹ ಒಂದು ವಾಕ್ಯ. ಅದರ ಒಟ್ಟಿಗೆ ಅಲ್ಲಿ ಮಲಗುವುದರಿಂದ ರಾಯರು ಕೆಲವೊಬ್ಬೊಬ್ಬರು ಭಕ್ತರು ಯಾರು ಆಳವಾಗಿ ರಾಯರನ್ನು ನಂಬ್ತಾರೆ ಆ ಭಕ್ತರು ಹೇಳ್ತಕ್ಕಂಥ ಮಾತು ಏನು ಅಂದರೆ, ಅಲ್ಲಿ ಮಲಗೋದ್ರಿಂದ ರಾಯರೇ ನಮ್ಮ ಕನಸಿನಲ್ಲಿ ಬರ್ತಾರೆ, ರಾಯರ ಮಡಿಲಲ್ಲೇ ನಾವು ಮಲಗಿರ್ತೀವಿ ಅಂತಕ್ಕಂಥದ್ದೊಂದು ವಾಕ್ಯವನ್ನು ನಾವು ಕೇಳ್ಬೋದು. ಇದಕ್ಕಿಂತ ಹೆಚ್ಚಾಗಿ ರೀಸೆಂಟಾಗಿ ಕೆಲವು ವಾರಗಳ ಹಿಂದಷ್ಟೇ ಒಂದು ಪವಾಡ ನಡೆದಿದೆ ಮಂತ್ರಾಲಯದಲ್ಲಿ. ಏನಪ್ಪ ಅಂತ ನೋಡೋಕೆ ಹೋದರೆ ಒಬ್ಬರು ದಂಪತಿಗಳು
ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಬಯಸ್ತಿರ್ತಾರೆ. ಆದರೆ ಅವರಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ. ಆದರೆ ಮಂತ್ರಾಲಯದ ಮೇಲೆ ಆಗಿರ್ಬೋದು, ರಾಯರ ಮೇಲೆ ಭಾಳಷ್ಟು ಪ್ರೀತಿ ಇರ್ತದೆ. ಯಾಕಂದರೆ ಅವರು ರಾಯರ ಪವಾಡಗಳ ಬಗ್ಗೆ ಕೇಳಿರ್ತಾರೆ. ಈ ಮೊಬೈಲ್ ಸೋಷಿಯಲ್ ಮೀಡಿಯಾದಲ್ಲಿ ರಾಯರನ್ನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ, ನಮ್ಮ ಕಷ್ಟಗಳು ಹೀಗಾಗುತ್ತೆ, ಇಷ್ಟು ಬೇಗ ನಮ್ಮ ರಾಯರು ಕಷ್ಟಗಳನ್ನ ದೂರ ಮಾಡ್ತಾರೆ, ಮತ್ತು ರಾತ್ರಿ ಅಲ್ಲಿ ಆ ಒಂದು ಸ್ಥಳಕ್ಕೆ ವಿಸಿಟ್ ಆದ್ರೇ ನಮಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ರೀತಿಯಲ್ಲೆಲ್ಲ ಅವರಿಗೆ ರಾಯರ ಬಗ್ಗೆ ತಿಳ್ಕೊಂಡಿರ್ತಾರೆ. ಬಟ್ ರಾಯರ ಮಟ್ಟಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲ್ಲ. ಒಂದು ಕೆಲವು ವಾರಗಳ ಹಿಂದೆ ಆ ಒಂದು ದಂಪತಿಗಳೇನಿರ್ತಾರೆ ರಾಯರ ಮಟ್ಟಕ್ಕೆ ಬರ್ತಾರೆ. ರಾಯರ ಮಟ್ಟಕ್ಕೆ ಬಂದಾಗ ಅವರಿಗೆಲ್ಲಿಗೂ ಕೂಡ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವರ ಕೈಯಲ್ಲಿ ಆಗೋದಿಲ್ಲ. ಎಲ್ಲೂ ಕೂಡ ಅವರಿಗೆ ಒಂದು ಉಳ್ಕೊಳ್ಳಿಕ್ಕೆ ಒಂದು ಜಾಗವೂ ಸಿಗಲ್ಲ. ಹಾಗೆ ಏನು ಮಾಡ್ತಾರೆ, ರಾಯರನ್ನು ಇಷ್ಟು ನಂಬಿ ಬಂದು ನಮಗೆ ನಮ್ಮ ಕುಟುಂಬಕ್ಕೆ ಇಲ್ಲೆಲ್ಲೂ ಉಳ್ಕೊಳ್ಳಿಕ್ಕೆ ಒಂದು ಜಾಗ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಅವರು ತಿಳ್ಕೊಂಡಾಗ ಏನು ಮಾಡ್ತಾರೆ, ಬಂದ್ಬಿಟ್ಟು ಅಲ್ಲಿ ಹೊರಾಂಗಣದಲ್ಲಿ ಎಲ್ಲರಂತೆ ಅವರು ಸಾಮಾನ್ಯರಾಗಿ ಮಲಗಿದಾಗ ಆ ಒಂದು 5 ವರ್ಷದ ಒಂದು ಮಗುವನ್ನು ಕರ್ಕೊಂಡ್ಬಂದಿರ್ತಾರೆ ಒಂದು ದಂಪತಿಗಳು. ಆ ಮಗು ಮಧ್ಯರಾತ್ರಿ ಹೇಳುತ್ತೆ, ನನಗೆ ತುಂಬ ಚಳಿ ಆಗ್ತಾ ಇದೆ ಅಂತಕ್ಕಂಥದ್ದು ತಂದೆ ತಾಯಿಯ ಬಳಿ ಆ ಒಂದು ಮಗು ಅವನ ಒಂದು ಮನಸ್ಸಿನ ಮಾತನ್ನು ಹೇಳ್ಕೊತಾನೆ. ಆವಾಗ ಆ ತಂದೆ ಹೇಳ್ತಾನೆ, ಇಷ್ಟೆಲ್ಲ ಕಷ್ಟಪಡ್ಕೊಂಡು ನಾವು ಬಂದಿದ್ದೀವಿ, ತುಂಬ ಕಷ್ಟಪಟ್ಟು ಈ ಒಂದು ಕ್ಷೇತ್ರಕ್ಕೆ, ನಮಗೊಂದು ಉಳಿಲಿಕ್ಕೆ ಒಂದು ಜಾಗ ಸಿಕ್ಲಿಲ್ವಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅವ್ರು ಮಲ್ಕೋತಾರೆ. ಬೆಳಗ್ಗೆ ಎದ್ದು ಆ ಒಂದು ದಂಪತಿಗಳು ನೋಡ್ತಾರೆ, ಆ ಹುಡುಗ ಅವರು ಮಲಗಿರ್ತ ಜಾಗಕ್ಕಿಂತ ಒಂದು ಸುಮಾರು ದೂರದಲ್ಲಿ ಹೋಗಿ ಮಲಗಿರ್ತಾನೆ. ಆಗ ಒಂದು ತಂದೆ ಹೇಳ್ತಾನೆ, ಯಾತಕ್ಕೆ ನೀಗೋಸ್ಕರ ನೀನು ಈ ಒಂದು ಜಾಗಕ್ಕೆ ಬಂದಿದ್ಯಾ, ಇಲ್ಲಿ ಬಂದು ಮಲ್ಕೊಂಡಿದ್ಯಾ ಅಂತಕ್ಕಂಥದ್ದು ಕೇಳಿದಾಗ ಅವಾಗ 5 ವರ್ಷದ ಬಾಲಕ ಹೇಳ್ತಾನೆ, ನನಗೆ ಯಾರೋ ಗೊತ್ತಿಲ್ಲ, ನನಗೆ ಚಳಿ ಆಗ್ತಾ ಇದೆ ಅಂತ ನನಗೆ ಯಾರೋ ಕನಸಿನಲ್ಲಿ ಬಂದು ಕೇಳಿದ್ರು, ಅದಕ್ಕೆ ಇಲ್ಲಿ ಮಲ್ಕೋ, ಇಲ್ಲಿ ಚಳಿ ಆಗಲ್ಲ, ಇಲ್ಲಿ ನನ್ನ ತೊಡೆ ಮೇಲೆ ಮಲ್ಕೋ ಅಂತ ಒಬ್ಬರು ಬಂದಂದರು. ಯಾರು ಬಂದಂದು ಅಂದರೆ ಒಬ್ಬರು ತಾತ ಬಂದಿದ್ರು, ಬಿಳಿ ಗಡ್ಡ ಬಿಡ್ಕೊಂಡಿದ್ರು, ಹಸಿರು ಪಂಚೆ ಹಾಕ್ಕೊಂಡು ಬಂದಿದ್ರು. ನನಗೆ ಬಂದು ಇಲ್ಲಿ ಅವರೇ ಈ ಒಂದು ಪಕ್ಕ ಮಲಗಿಸಿದ್ರು. ನೋಡಿದರೆ ಅದು ಹೇಗಾಗಿರುತ್ತೆ ಅಂದರೆ, ಮಧ್ಯರಾತ್ರಿ 2-2:30 ಸುಮಾರಿಗೆ ರಾಘವೇಂದ್ರ ಸ್ವಾಮಿಗಳೇ ಆ ಬಾಲಕನ ಕನಸಿನಲ್ಲಿ ಬಂದು, ನಿನಗೆ ಚಳಿ ಆಗ್ತಿದ್ಯಾ ಮಗು ಅಂತ ಕೇಳಿ ಹ್ಞೂ ಅಂತ ಆ ಬಾಲಕ ಹೇಳಿದಾಗ ಅಲ್ಲಿ ಒಂದು ಪಕ್ಕದಲ್ಲಿ ಗೋಮಾತೆ ಮಲಗಿರುತ್ತೆ. ಗೋಮಾತೆಗೆ ಅಪ್ಪಿಕೊಂಡು ಆ ಒಂದು ಬಾಲಕ ಮಲಗಿರ್ತಾನೆ. ಈ ಥರ ಒಂದು ವಿಶೇಷ, ಒಂದು ನಿಗೂಢತೆಯ, ಒಂದು ಯಾರಿಗೂ ತಿಳಿಲಾರದಂತಹ ರಹಸ್ಯಗಳು ಅವರಿಗೆ ಗೊತ್ತಿರಲ್ಲ. ರಾಯರು ಗೊತ್ತಿಲ್ಲದಿರೋ ರೀತಿಯಲ್ಲಿ ಆ ಒಂದು ಮಗುವಿಗೆ ಒಂದು ಸಹಾಯ ಆಗಿರ್ಬೋದು, ಅಥವಾ ನನ್ನ ಮಕ್ಕಳು ಅಂತಕ್ಕಂಥದ್ದು ಒಂದು ಭಾವನೆ ಇದೆಯಲ್ಲ, ಅದು ಎಲ್ಲರಿಗೂ ಶ್ರೀರಾಯರನ್ನು ನೆನೆಸ್ತಕ್ಕಂಥದ್ದು, ಶ್ರೀರಾಯರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಇನ್ನಷ್ಟು ಮೆಚ್ಚುಗೆ ಆಗ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ತುಂಬ ರೋಮಾಂಚನವಾಗಿ ನಮ್ಮ ವೀಕ್ಷಕರಿಗೆ ಇದನ್ನು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದಲ್ಲಿ ಮಲಗುವುದರ ಅದರಿಂದ ಇರುವಂತಹ ಸತ್ಯ ಘಟನೆಗಳನ್ನ ತುಂಬ ಚೆನ್ನಾಗಿ ವಿವರಣೆ ಮಾಡಿಕೊಟ್ರಿ. ವೀಕ್ಷಕರೇ, ಲಕ್ಷ್ಮಿ ಕನಸಿಗೆ ಬಂದರೆ ಏನಾಗುತ್ತೆ ಹೇಳಿ? ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅದೇ ದರಿದ್ರ ಲಕ್ಷ್ಮಿ ಕನಸಿಗೆ ಬಂದರೆ ತುಂಬ ಭಯ ಆಗುತ್ತೆ ಅಲ್ವಾ? ಅದೇ ರೀತಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಮಲಗಿದಾಗ ಸ್ವಪ್ನದಲ್ಲಿ ಬಂದು ದರಿದ್ರ ಲಕ್ಷ್ಮಿ ಹೇಳ್ತಾಳಂತೆ, ನಿನ್ನ ಕರ್ಮಗಳು ಕಳಿಬೇಕು, ಅದಕ್ಕೋಸ್ಕರ ನಾನು ನಿನ್ನ ಜೀವನಕ್ಕೆ ಬರ್ತೀನಿ ಅಂತ. ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಆಯ್ತಮ್ಮ ಬರ್ತೀಯಾ, ಆದರೆ ನೀನು ಯಾವಾಗ ನನ್ನ ಬಿಟ್ಟು ಹೋಗ್ತೀಯಾ ಅಂತ. ಅದಕ್ಕೆ ತಾಯಿ ಹೇಳ್ತಾಳೆ, ಏನಂತ ಹೇಳ್ತಾಳೆ ಅಂದರೆ, ನಿನ್ನ ಹೆಂಡತಿ ಸರಸ್ವತಿ ಆದವಳು ಯಾವಾಗ ಮಠಕ್ಕೆ ಹೋಗೋಣ, ಕೋಣಂ ಕುಂಭನ ಮಠದಲ್ಲಿ ಸುಧೀಂದ್ರ ತೀರ್ಥರ ಮಠಕ್ಕೆ ಹೋಗೋಣ ಅಂತ ಹೇಳ್ತಾಳೋ ಆವಾಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ನನ್ನ ಮಾತು ಬಂದು ಮಠಕ್ಕೆ ಹೋದಾಗ ಅಂತ ದರಿದ್ರ ಲಕ್ಷ್ಮಿಯೇ ಹೋಗ್ತಾಳೆ ಅಂತ ಅಂದಾಗ, ಗುರುಗಳೇ ನಮ್ಮ ಜನಗಳಿಗೆ ತಿಳಿಸ್ಕೊಡಿ, ಮಠದಲ್ಲಿ ಅಂಥ ಶಕ್ತಿ ಆದರೂ ಏನಿದೆ, ಮಠಕ್ಕೆ ಹೋದವರು ಅವ್ರಿಗೆ ದರಿದ್ರತೆ ನಾಶವಾಗುತ್ತಾ ಅಥವಾ ಅವರು ಸೌಭಾಗ್ಯವಂತರ ಬಾಳ್ತಾರ? ಅದನ್ನ ಮಠದ ಪವಾಡಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಅಂತ ದರಿದ್ರ ಲಕ್ಷ್ಮಿಯೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಬಿಟ್ಟು ಹೋದಾಗ ಮಠದ ಪವರ್ಫುಲ್ ಅನ್ನ ತಿಳಿಸ್ಕೊಡ್ತೀರಾ? ಒಬ್ಬ ಮನುಷ್ಯನ ಜೀವನದಲ್ಲಿ 12 ವರ್ಷಗಳ ಕಾಲ ದಾರಿದ್ರತೆ ಅಂತಕ್ಕಂಥದ್ದು ಬರ್ತದೆ. ಅದು ಯಾವ ರೀತಿಯಲ್ಲಿ ಬರ್ತದೆ ಅಂತಕ್ಕಂಥ ನಾವು ನೋಡ್ತಾ ಹೋದರೆ, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಈ ರೀತಿಯಲ್ಲಿ ಒಂದು ದಾರಿದ್ರತೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ರೂಪದಲ್ಲಿ ಬರ್ತಾ ಹೋಗುತ್ತೆ. ನಾವು ಕೃಷ್ಣನಿಗೆ ಆದಂಥ ಅವಮಾನಗಳನ್ನ ನೋಡಿರ್ಬೋದು, ಅಥವಾ ರಾಮನು ವನವಾಸಕ್ಕೆ ಹೋಗಿರ್ತಕ್ಕಂಥದ್ದು ನೋಡಿರ್ಬೋದು. ನಾವು ಕೇಳಬೇಕಾಗಿರೋದು ರಾಯರ ಹತ್ರ ಬರೀ ಒಂದೇ, ರಾಯರೇ ನಮಗಿರ್ತಕ್ಕಂತಹ ಕಷ್ಟಗಳು, ಕಾಪಣ್ಯಗಳು ಈಗೇನಿದೆ
ಅದನ್ನು ನಮ್ಮ ಕೈಯಲ್ಲಿ ತಡಿಲಿಕ್ಕೆ ಅನುಸರಿಸ್ಕೊಂಡು ಹೋಗಲಿಕ್ಕೆ, ಆ ಕಷ್ಟವನ್ನು ನಾವು ತಾಳ್ಕೊಂಡು ಹೋಗಲಿಕ್ಕೆ ನಮಗೆ ಶಕ್ತಿ ಕೊಡು ಅಂತಕ್ಕಂಥದ್ದನ್ನು ನಾವು ಕೇಳಬೇಕಾಗತ್ತೆ. ಈ ದರಿದ್ರತೆಗಳನ್ನು ಹೋಗಲಾಡಿಸುವುದಕ್ಕೆ ಏನು ಮಾಡ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋದರೆ, ಮಂತ್ರಾಲಯದ ಬೃಂದಾವನದ ಒಂದು ಪ್ರೋಕ್ಷಣೆ, ಆ ಒಂದು ಗುರುರಾಯರ ಒಂದು ಏನಿರುತ್ತಲ್ಲ ಅದು ಅಭಿಷೇಕದ ನೀರು, ಆ ಒಂದು ನೀರು ನಮ್ಮ ಮೇಲೆ ಬಿದ್ದರೆ ಸಾಕು, ಮೈ ಮೇಲೆ ಇರ್ತಕ್ಕಂತಹ ನಮ್ಮ ಮೇಲೆ ಇರ್ತಕ್ಕಂತಹ ಕೆಲವೊಂದು ದಾರಿದ್ರ್ಯತೆಗಳು ಆಗಿರ್ಬೋದು, ಅಥವಾ ಈಗಿನ ಜನ್ಮದ್ದೇ ಆಗಿರ್ಬೋದು, ಅಥವಾ ನಮ್ಮ ಹಿಂದಿನ ಜನ್ಮದ್ದೇ ಆಗಿರ್ಬೋದು, ದರಿದ್ರತೆಗಳನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಆ ಒಂದು ರಾಯರ ಬೃಂದಾವನದ ಒಂದು ನೀರಿನ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗತ್ತೆ. ಈ ರೀತಿ ನಾವು ರಾಯರ ಸಂಕಲ್ಪ ಮಾಡಿಕೊಂಡಾಗ, ಅವರ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಮತ್ತು ರಾಯರ ಒಂದು ಮಂತ್ರಗಳನ್ನ ಪಠನೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ನಮಗೆ ಈ ಒಂದು ದಾರಿದ್ರತೆಗಳು ಏನು ಹತ್ತಿರುತ್ತೆ, ನಮ್ಮ ಮೇಲೆ ಆಗಿರ್ಬೋದು, ಕುಟುಂಬದ ಮೇಲೆ ಆಗಿರ್ಬೋದು, ಅಥವಾ ಮನೆಯ ಮೇಲೆ ಆಗಿರ್ಬೋದು, ಖಂಡಿತವಾಗೂ ಆ ಒಂದು ರಾಯರ ಒಂದು ಫಾಲೋ ತತ್ವಗಳಾಗಿರ್ಬೋದು, ಅವರ ನಿಯಮಗಳನ್ನ ಅನುಸಾರ ಮಾಡ್ಕೊಂಡು ಹೋದರೆ ಖಂಡಿತವಾಗೂ ನಾವು ಇದರಿಂದ ಹೊರಗೆ ಬರ್ಬೋದು. ನಾವು ನೀವು ಅಂದ್ಕೊಂಡಿದ್ದ ತಕ್ಷಣ ರಾಯರ ಮಟ್ಟಕ್ಕೆ ಹೋಗಬೇಕು ಅಂದಿದ ತಕ್ಷಣ ರಾಯರ ಮಟ್ಟಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಯಾವಾಗ ರಾಯರು ನಮ್ಮನ್ನು ಕರೆಸ್ಕೊತಾರೋ ಆಗಲೇ ನಾವು ರಾಯರ ಮಟ್ಟಕ್ಕೆ ಕಾಲಿಡ್ಲಿಕ್ಕೆ ಆಗೋದು. ಯಾವಾಗ ನಾವು ರಾಯರ ಮಟ್ಟಕ್ಕೆ ಒಂದು ಬಾರಿ ಪ್ರವೇಶ ಮಾಡಿ 3 ಪ್ರದಕ್ಷಿಣೆ ಹಾಕ್ಬಿಡ್ತೀವಿ, ಅಲ್ಲಿಗೆ ನಮ್ಮ ದರಿದ್ರ ಲಕ್ಷ್ಮಿ ಹೊರಟೋಗ್ತಾಳೆ ಅಂತಕ್ಕಂಥದ್ದು ನಮ್ಮ ಉಲ್ಲೇಖಗಳಿದೆ. ಕೆಲವೊಂದು ರಾಯರ ಪುಸ್ತಕಗಳಲ್ಲೂ ಕೂಡ ಈ ಒಂದು ಉಲ್ಲೇಖಗಳಿದೆ. ಇದನ್ನೇ ಕೂಡ ದರಿದ್ರ ಲಕ್ಷ್ಮಿ ರಾಯರಿಗೆ ಹೇಳಿರ್ತಾರೆ. ಯಾರ ಮೇಲೆ ದರಿದ್ರ ಇರ್ತದೆ, ಯಾರ ಮನೆಯಲ್ಲಿ ದರಿದ್ರತೆ ಇರ್ತದೆ, ಯಾರ ಒಂದು ದರಿದ್ರತೆಯಿಂದ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ, ಅವರು ನಿನ್ನ ಸನ್ನಿಧಾನಕ್ಕೆ ಬಂದು ಒಂದು 3 ಪ್ರದಕ್ಷಿಣೆ ಹಾಕಿದರೆ ಸಾಕು, ಆ ಒಂದು ಇರ್ತಕ್ಕಂಥ ಮೈಮೇಲೆ ಇರ್ತಕ್ಕಂಥ ಒಂದು ದಾರಿದ್ರತೆ ಏನಿರುತ್ತೆ ಅದು ತೊಗಲಾಡಿಸುತ್ತೆ ಅಂತಕ್ಕಂಥದ್ದು ಕೂಡ ಉಲ್ಲೇಖಗಳಿದೆ ರಾಘವೇಂದ್ರ ಸ್ವಾಮಿಯರ ಒಂದು ಪುಸ್ತಕದಲ್ಲಿ. ಹಾಗಾದರೆ ಈ ಮೃತ್ತಿಕೆಯ ಬಗ್ಗೆ, ಆ ಪವಾಡಗಳ ಬಗ್ಗೆ ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂತಂದರೆ, ನಾವು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಕಷ್ಟಗಳನ್ನ ಹೇಳ್ಬಾರ್ದಂತೆ. ಕಷ್ಟಗಳಿಗೆ ಹೋಗಿ ಹೇಳ್ಬೇಕಂತೆ ನನ್ನ ಹತ್ರ ರಾಯರಿದ್ದಾರೆ ಅಂತ. ಅಂದರೆ ಆಗ ಆ ಕಷ್ಟಗಳಿಗೆ ಹೇಳಿದಾಗ ಕಲ್ಲು ಸಹ ಏನು ಮಾಡುತ್ತೆ ಅಂತಂದರೆ ದಾರಿ ಮಾಡಿಕೊಡುತ್ತಂತೆ, ದಾರಿ ದೀಪವಾಗಿ ನಮಗೆ ದಾರಿ ತೋರಿಸುತ್ತಂತೆ. ಕಲ್ಲು ಸಹ ಜರುಗಿಸಿ ನಮಗೆ ದೀಪವಾಗಿ ಮುನ್ನಡೆಸುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ರಾಯರ ಮೃತ್ತಿಕೆಯಲ್ಲಿ ಅಂಥ ಪವಾಡವಾದರೂ ಏನಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ರಾಯರ ಮೃತ್ತಿಕೆ ಬಗ್ಗೆ ಮಾತಾಡುವುದಾದರೆ, ಈ ರಾಯರ ಮೃತ್ತಿಕೆ ಮೂಲ ಎಲ್ಲಿ ಹುಡ್ಕೋತು ಅಂತಕ್ಕಂಥದ್ದು ನಾವು ಹೇಳಬೇಕಾಗತ್ತೆ. ರಾಯರ ಮೃತ್ತಿಕೆ ಹೇಗೆ ತಯಾರಾಗತ್ತೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ರಾಯರ ಮೃತ್ತಿಕೆಗಳ ಅಂದರೆ ಅದು ರಾಯರ ಬೃಂದಾವನದ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು ರಾಯರ ಮೃತ್ತಿಕೆ. ಇದು ಎಲ್ಲರಿಗೂ ಸಿಗೋದಿಲ್ಲ. ಇದು ಯಾರಿಗೆ ಸಿಗುತ್ತೆ ಅಂದರೆ ರಾಯರ ಮೇಲೆ ಯಾರಿಗೆ ತುಂಬ ಪ್ರೀತಿ ಇರುತ್ತೆ, ರಾಯರಿಗೆ ಯಾರು ತುಂಬ ಅವ್ರಿಗೆ ಇಷ್ಟವಾದಂತಹ ಸೇವೆಗಳನ್ನ ಮಾಡ್ತಾರೆ ಅಂಥವರಿಗೆ ಭಾಳ ಸುಲಭವಾಗಿ ಲಭಿಸುತ್ತೆ. ಸೊ ಇದು ಎಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದರೆ, ಇದು ಮಂತ್ರಾಲಯದಲ್ಲಿ ಒಂದು ಪೂರ್ವ ಅರ್ಚಕರ ಮನೆಯಲ್ಲಿ, ರಾಘವೇಂದ್ರ ಸ್ವಾಮಿಯವರ ಅರ್ಚಕರ ಮನೆಯಲ್ಲಿ, ಮೂಲ ಅರ್ಚಕರ ಮನೆಯಲ್ಲಿ ಈ ಒಂದು ಮೃತ್ತಿಕೆಗಳು ಲಭ್ಯವಾಗ್ತದೆ. ಇದು ಭಾಳ ಸುಲಭವಾಗಿ ಯಾರಿಗೂ ಸಿಗ್ತಕ್ಕಂತಹ ಒಂದು ಮೃತ್ತಿಕೆ ಅಲ್ಲ. ಯಾಕೆಂದರೆ ಈ ಮೃತ್ತಿಕೆಯಲ್ಲಿ ಇರ್ತಕ್ಕಂತಹ ಪವಾಡಗಳು ಅತಿ ಹೆಚ್ಚು. ಈ ಒಂದು ಮೃತ್ತಿಕೆಯ ಬಗ್ಗೆ ನಮಗೆ ಹೇಗೆ ಅರಿವಾಗುತ್ತೆ, ಈ ಮೃತ್ತಿಕೆಯ ಪವಾಡಗಳು ಹೇಗೆ ಅರಿವಾಗುತ್ತೆ ಅಂತಕ್ಕಂಥದ್ದು ನೋಡಿದಾಗ ಭಾಳಷ್ಟು ಉದಾಹರಣೆಗಳಿವೆ. ಇದು ನಮ್ಮ ಸ್ವಂತ ಉದಾಹರಣೆ ಹೇಳಬೇಕಂದ್ರೆ, ಕೆಲವು ದಿನಗಳ ಹಿಂದೆ ಅಷ್ಟೇ ಒಬ್ಬರು ತಾಯಿ ತನ್ನ ಮಗುವನ್ನು ಕರ್ಕೊಂಬರ್ತಾರೆ ನಮ್ಮ ಕಚೇರಿಗೆ. ಕರ್ಕೊಂಬಂದ್ಬಿಟ್ಟು, ನನ್ನ ಮಗನಿಗೆ 4 ವರ್ಷಗಳಾಗಿದೆ, ಇನ್ನೂ ಕೂಡ ಆ ಮಗುವಿಗೆ ಮಾತು ಬರ್ತಾ ಇಲ್ಲ ಅಂತಕ್ಕಂಥದ್ದು. ಎಲ್ಲ ವೈದ್ಯಕೀಯ ಕ್ಷೇತ್ರಕ್ಕೂ ತೋರಿಸಿದ್ದೀವಿ, ವೈದ್ಯಕೀಯರು ಏನು ಮಾಡಬೇಕಿತ್ತು ಎಲ್ಲವನ್ನೂ ಮಾಡಿದ್ದಾರೆ. ಮತ್ತು ಜಾತಕದಲ್ಲಿ ಏನಾದರೂ ದೋಷ ಇದೆಯಾ, ಅಥವಾ ನಾವು ಯಾವ್ದಾದ್ರು ಪೂಜೆ ಮಾಡಿದರೆ ಈ ಮಗುವಿಗೆ ಸರಿ ಹೋಗುತ್ತಾ ಅಂತ ಕೇಳ್ಕೊಳ್ಳೋಕ್ಕೆ ನಮ್ಮ ಒಂದು ಕಚೇರಿಗೆ ಬಂದಿದ್ದರು. ಅವರ ಜಾತಕ ವಿಶ್ಲೇಷಣೆ ಮಾಡಿದಾಗ ಯಾವುದೇ ರೀತಿಯಾದಂಥ ದೋಷಗಳು ಇಲ್ಲ, ಯಾವುದೇ ರೀತಿಯಾದಂತಹ ಒಂದು ಗ್ರಹಗಳ ದೃಷ್ಟಿಯೂ ಕೂಡ ಇರಲಿಲ್ಲ. ಈ ಹುಡುಗನಿಗೆ ಮಾತು ಬರಬೇಕು, ಇದಕ್ಕೇನು ಮಾಡಬೇಕು ಅಂತ ಒಂದು ಸರಳ ರಾಯರ ಒಂದು ಪರಿಹಾರವನ್ನು ಹೇಳಿದೆ. ಪ್ರತಿ 5 ವಾರಗಳ ಭಾನುವಾರ ಗಂಟೆಯಲ್ಲಿ ನೀರನ್ನು ಕುಡಿಸಿ ಅದಕ್ಕೊಂದು ಚುಟಿಕೆ ಅಷ್ಟು ಒಂದು ಮೃತ್ತಿಕೆಯನ್ನು ಹಾಕಿ 5 ವಾರಗಳ ಕಾಲ ಆ ಒಂದು ಮಗುವಿಗೆ ಕುಡಿಸಿ ಅಂತ ಹೇಳಿ ಕಲಿಸಿದ್ದೆ ಅವರಿಗೆ. ಮೃತ್ತಿಕೆಯನ್ನು ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ಮಾಡಿದ 4 ವಾರಗಳಲ್ಲಿ ಆ ಒಂದು ಮಗುವಿಗೆ ಮಾತು ಬರಲಿಕ್ಕೆ ಶುರುವಾಗಿದೆ. ಈ ರೀತಿಯಲ್ಲಿ ರಾಯರ ಮೃತ್ತಿಕೆಯ ಪವಾಡಗಳು ನಡೆದಿದೆ. ಮತ್ತು ನಮ್ಮ ಕಚೇರಿಯಲ್ಲಿ ನಾವು ಮಾಡ್ತಕ್ಕಂತಹ ಯಂತ್ರ ತಂತ್ರ ಮಂತ್ರಗಳು ಏನಿರ್ತವೆ, ಒಂದು ಯಂತ್ರಗಳಿಗೆ ಈಗ ಸಂತಾನಕ್ಕಾಗಿ ಬರ್ತಾರೆ,
ಮತ್ತು ಗಂಡ ಹೆಂಡತಿಯ ಕಲಹಕ್ಕೋಸ್ಕರ ಬರ್ತಾರೆ, ಮತ್ತು ಮನೆಯಲ್ಲಿ ಹಣಕಾಸೆ ನಿಲ್ತಿಲ್ಲ ಅಂತಕ್ಕಂಥದ್ದು ಬರ್ತದೆ, ಮತ್ತು ನಮ್ಮ ಕೈಯಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬರ್ತಾರೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ಆ ಥರ ಸಮಸ್ಯೆ ಬಂದಿರತಕ್ಕಂಥ ಜನರಿಗೆ ನಾವು ಆ ಸಮಸ್ಯೆಗೆ, ಈಗ ಗಂಡ ಹೆಂಡತಿಯ ನಡುವೆ ಸಮಸ್ಯೆ ಅಂದರೆ ಶಿವಪಾರ್ವತಿ ಯಂತ್ರ ಅಂತಕ್ಕಂಥದ್ದು ಮಾಡ್ತೀವಿ. ಒಂದು ತಾಮ್ರದ ತಗಡಿಂದ ಅದಕ್ಕೆ ಬೇಕಿರ್ತಕ್ಕಂತಹ ಮಂತ್ರಗಳನ್ನ ಮಾಡ್ತೀವಿ, ಆ ಯಂತ್ರವನ್ನು ಸಿದ್ಧಿ ಮಾಡ್ತೀವಿ. ಮತ್ತು ಆ ಒಂದು ಯಂತ್ರಗಳಿಗೆ ನಾವು ಏನು ಮಾಡ್ತೀವಿ ಅಂದರೆ, ರಾಯರ ಮುಂದೆ ಇಟ್ಬಿಟ್ಟು ಅದನ್ನು ಸಂಕಲ್ಪ ಮಾಡ್ತೀವಿ. 1-2 ದಿನ 3 ದಿನ ಸಂಕಲ್ಪ ಮಾಡಿಬಿಟ್ಟು ಅದರ ಒಟ್ಟಿಗೆ ಈ ಒಂದು ಮೃತ್ತಿಕೆಯನ್ನು ಕೂಡ ನಾವು ಸೇರ್ಪಡೆ ಮಾಡ್ತೀವಿ. ಮತ್ತು ಇದರ ಜೊತೆಗೆ ಒಂದು ವನಸ್ಪತಿಗಳನ್ನ ಕೂಡ ನಾವು ಸೇರ್ಪಡೆ ಮಾಡ್ತೀವಿ. ಈ ಒಂದು ಸೇರ್ಪಡೆ ಮಾಡಿರ್ತಕ್ಕಂತಹ ಯಂತ್ರವನ್ನು ಯಾವ ದಂಪತಿ ನಡುವೆ ಕಿತ್ತಾಟ ಆಗ್ತಾ ಇದೆ, ಯಾರಿಗೆ ಸಂತಾನದಲ್ಲಿ ತೊಂದರೆ ಇದೆ, ಅವರಿಗೆ ಈ ಒಂದು ಯಂತ್ರವನ್ನು ಧರಿಸ್ಕೊಂಡಿದ್ದ ಕೂಡಲೇ ಕೇವಲ 3-4 ತಿಂಗಳಲ್ಲಿ ವೈವಾಹಿಕ ಜೀವನ ಸರಿ ಹೋಗಿದೆ. 3-6 ತಿಂಗಳ ಒಳಗಡೆ ಅವರಿಗೆ ಸಂತಾನ ಪ್ರಾಪ್ತಿಯಾಗಿದೆ. ಈಗ ಯಾರಿಗೆ ಮನೆ ಕಟ್ಟಬೇಕು, ನನ್ನ ಹತ್ರ ಜಾಗ ಇದೆ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಆ ಒಂದು ದಿಕ್ಕಿನ ಬ್ರಹ್ಮಸ್ಥಾನದಲ್ಲಿ ಆ ಬ್ರಹ್ಮಸ್ಥಾನದ ಯಂತ್ರ ಅಂತಕ್ಕಂಥದ್ದು ಬರುತ್ತೆ. ಆಗ್ನೇಯ ಯಂತ್ರ, ಉತ್ತರ ದಿಕ್ಕಿನ ಯಂತ್ರ, ಈಶಾನ್ಯ ಯಂತ್ರ ಅಂತಕ್ಕಂಥದ್ದು ಬರುತ್ತೆ. ಆ ಒಂದು ಯಂತ್ರಗಳನ್ನು ಸ್ಥಾಪನೆ ಮಾಡಿ ಆ ಒಂದು ಯಂತ್ರಕ್ಕೆ ಈ ಒಂದು ವೃತ್ತಿಕೆ ಹಾಕಿ ಆ ಒಂದು ಮಣ್ಣನ್ನು 3 ಅಡಿ ಅಗದ್ಬಿಟ್ಟು ಈ ಒಂದು ಯಂತ್ರವನ್ನು ಹಾಕಿದ ಕೂಡಲೇ ಒಂದೇ ಒಂದು ತಿಂಗಳಲ್ಲಿ ಆ ಮನೆ ಫೌಂಡೇಶನ್ ಆಗಿದೆ. ರಾಯರ ಪವಾಡ ಇಷ್ಟರ ಮಟ್ಟಿಗೆ ಇದೆ, ಮೃತ್ತಿಕೆಯ ಪವಾಡ ಇಷ್ಟರ ಮಟ್ಟಿಗೆ ಇದೆ. ಈಗ ಸಣ್ಣ ಮಕ್ಕಳು ಬೆಚ್ಚಿ ಬೀಳೋದಾಗಿರ್ಬೋದು, ರಾತ್ರಿ ಹೊತ್ತು ಅಳೋದಾಗಿರ್ಬೋದು, ಸುಮ್ಮನೆ ಅವರ ಹಣೆಯ ಮೇಲೆ ಒಂದು ಕುಂಕುಮದ ರೀತಿ ಒಂದು ಮೃತ್ತಿಕೆ ಇಟ್ಟರೆ ಸಾಕು, ಆ ಮಕ್ಕಳು ಈ ಒಂದು ಏನದು ಕಿರ್ಚಾಟ, ಅರ್ಚಾಟ ಅಥವಾ ಒಂದು ಬಾಲಗ್ರಹ ಆಗಿರ್ತಕ್ಕಂಥದ್ದು ಏನು ಹೇಳ್ತೀವಿ, ಪ್ರತಿಯೊಂದು ಕೂಡ ನಿವಾರಣೆ ಆಗಿರ್ತಕ್ಕಂಥದ್ದು ಉದಾಹರಣೆಗಳು ನಮ್ಮಲ್ಲಿದೆ. ಓಂ ಗೋಪಾಲಾಯ ವಿದ್ಮಯೇ ಗೋಪೀಜನ ವಲ್ಲಭಾಯ ಧೀಮಯೇ ತನ್ನೋ ಗೋಪಾಲ ಪ್ರಚೋದಯಾತ್. ಅಂದರೆ ಗೋಪಾಲ ಸ್ವಾಮಿಯಂತಹ ಮಗು ನಮಗೆ ದೊರಕಬೇಕು, ಗೋಪಿಕೆಯಂತಹ ಮಗು ನಮಗೆ ದೊರಕಬೇಕು ಅಂತ ರಾಯರ ಹತ್ರ ಬೇಡಿಕೆಯನ್ನು ಇಟ್ಟಾಗ ಸ್ವತಃ ಶ್ರೀಕೃಷ್ಣ ಪರಮಾತ್ಮರು ನಮಗೆ ಕೃಷ್ಣನಂತಹ ಅಥವಾ ರುಕ್ಮಿಣಿಯಂತಹ ಪ್ರಸಾದವನ್ನು ಕೊಡ್ತಾರೆ, ವರ ಪ್ರಸಾದವನ್ನು ಕೊಡ್ತಾರೆ. ಅಂದರೆ ನಮಗೆ ಗರ್ಭ ಸಂಸ್ಕಾರವನ್ನು ಮಾಡ್ಕೋಬೇಕಾಗತ್ತೆ ಮಗು ಹುಟ್ಟೋಕ್ಕಿಂತ ಮುಂಚೆ ಅನ್ನುವಂಥ ಪ್ರತೀತತೆಗಳು ಇದ್ದಾವೆ. ಅಂದರೆ ಗುರು ರಾಘವೇಂದ್ರ ಸ್ವಾಮಿಯರ ಹತ್ರ ಹೋಗಿ ನಮಗೆ ಮಗು ಕೊಡು ಅಂದರೆ 9 ವರ್ಷ ಮಕ್ಕಳಿರಲ್ಲ, 12 ವರ್ಷ ಮಕ್ಕಳಿರಲ್ಲ, ಈವನ್ ನಮ್ಮ ಅಮ್ಮನಿಗೂ ಸಹ 9 ವರ್ಷ ಮಕ್ಕಳಿಲ್ದಲೇ ಇದ್ದಾಗ ಗುರು ರಾಘವೇಂದ್ರ ಸ್ವಾಮಿಯರ ಮುಂದೆ ಹೋಗಿ ಉರುಳು ಸೇವೆಯನ್ನು ಮಾಡಿ ಅವರಿಗೆ ಮಕ್ಕಳು ಭಾಗ್ಯ ಕರುಣೆ ಆಯಿತು ಅಂತ ಹೇಳ್ತಾ ಇದ್ರು ನಮ್ಮಮ್ಮ. ಹಾಗಿರಬೇಕಾದ್ರೆ ಮಕ್ಕಳ ಭಾಗ್ಯಕ್ಕಾಗಿ ಯಾವ ರೀತಿಯ ಸೇವೆಯನ್ನು, ಈಗ ತೆಂಗಿನಕಾಯಿ ಕಟ್ಟೋದು ಅಂತ ಹೇಳ್ತಾರೆ, ಗುರುವಾರ ದಿವಸ ವ್ರತಾಚರಣೆ ಮಾಡಬೇಕು ಅಂತ ಹೇಳ್ತಾರೆ, ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗೂ ಈ ಒಂದು ಸಂತಾನ ಪ್ರಾಪ್ತಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ವಿಚಾರಕ್ಕಾಗಿರ್ಬೋದು, ಕೆಲವೊಂದು ರಾಯರ ಮಠದಲ್ಲಿ ಕಾಯಿ ಸೇವೆ ಅಂತಕ್ಕಂಥದ್ದು ಮಾಡ್ತಾ ಹೋಗ್ತಾರೆ. ಆ ಒಂದು ಕಾಯಿ ಸೇವೆ ಸೋಮವಾರದ ದಿನ ಆಗಿರ್ಬೋದು, ಮಂಗಳವಾರ ದಿನ ಆಗಿರ್ಬೋದು, ಅಥವಾ ಗುರುವಾರದ ದಿನ ಕೆಲವೊಂದು ಮಠಗಳಲ್ಲಿ ನಡೀತಾ ಹೋಗ್ತದೆ. ಆ ಒಂದು ದಿನ ರಾಯರ ಮಠಕ್ಕೆ ಹೋಗ್ಬಿಟ್ಟು ಆ ಒಂದು ಕಾಯಿಯನ್ನು ಮನೆಯಿಂದಾನೇ ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಅದನ್ನು ಸಂಕಲ್ಪ ಮಾಡಬೇಕಾಗತ್ತೆ. ಸಂಕಲ್ಪ ಮಾಡಿಬಿಟ್ಟು ರಾಯರ ಮಠಕ್ಕೆ ತೆಗೆದುಕೊಂಡು ಹೋಗಿ ಆ ಒಂದು ಕಾಯನ್ನು ರಾಯರ ಒಂದು ಪಾದದ ಹತ್ರ ಇಟ್ಬಿಟ್ಟು ಅದನ್ನು ಪೂಜಾರಿ, ಅಲ್ಲಿ ದೇವಸ್ಥಾನದ ಮಠದ ಯಾರಿರ್ತಾರೆ ಅರ್ಚಕರು, ಅದನ್ನು ಸಂಕಲ್ಪ ಮಾಡ್ತಾರೆ. ಸಂಕಲ್ಪ ಮಾಡಿ ಯಾರಿಗೆ ಸಮಸ್ಯೆ ಒಳಗಾಗಿರ್ತಾರೆ ಅವರ ಮುಂದೆನೇ ಕೊಟ್ಟು ಅದಕ್ಕೆಲ್ಲ ರೀತಿಯಲ್ಲೂ ಸಂಕಲ್ಪಗಳನ್ನು ಮಾಡಿಬಿಟ್ಟು ಅದನ್ನು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಟ್ತಕ್ಕಂಥದ್ದಾಗತ್ತೆ. ಆ ಕಟ್ಟಿದ ಮೇಲೆ ಆ ವ್ಯಕ್ತಿ ಅದರದೇ ಆದಂತಹ ನಿಷ್ಠೆ, ಅದರದೇ ಆದಂತಹ ಪಾಲನೆ, ಅದರದೇ ಆದಂತಹ ಕೆಲವೊಂದು ಪದ್ಧತಿಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಅವರು 9 ದಿನ ಕಟ್ಟೋದಾಗಿರ್ಬೋದು, ಅಥವಾ 11 ದಿನ ಕಟ್ಟೋದು, 18 ದಿನ, 108 ದಿನ, 45 ದಿನ. ಸೊ ಈ ರೀತಿಯಲ್ಲಿ ಹೋಗುತ್ತೆ, ಅವರವರ ಅನುಸಾರವಾಗಿ ಅದನ್ನು ಕಟ್ಕೊತಾ ಹೋಗ್ತಾರೆ. ಈ ರೀತಿಯಲ್ಲಿ ಕಟ್ಕೊಂಡು ಹೋದಾಗ ಅವರು ಪ್ರತಿ 5 ಗುರುವಾರ ಅಥವಾ ಪ್ರತಿ 9 ವಾರಗಳ ಗುರುವಾರದ ಕಾಲ ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿಯಾಗಬೇಕಾಗತ್ತೆ. ಆ ಒಂದು ಕಾಯನ್ನು ಹಿಡ್ಕೊಂಡು ರಾಘವೇಂದ್ರ ಸ್ವಾಮಿಯ ಬೃಂದಾವನವನ್ನು ಪ್ರದಕ್ಷಿಣೆ ಮಾಡಬೇಕಾಗತ್ತೆ. ಮತ್ತು ಆ ಒಂದು ವಾರಗಳು ಮುಗಿದ ನಂತರ ಆ ಒಂದು ಕಾಯನ್ನು ತೆಗೆದುಕೊಂಡು ಹೋಗಿ ಮನೆ ದೇವರ ಮುಂದೆ ಇಟ್ಬಿಟ್ಟು ಆ ಒಂದು ಕಾಯನ್ನು ಒಡೆದು ಆ ಒಂದು ಕಾಯಿಯಿಂದ ಅವರು ಪ್ರಸಾದ ರೂಪದಲ್ಲಿ ಆ ಒಂದು ಕಾಯಿಯ ಒಂದು ಸೇವನೆ ಮಾಡಿದಾಗ ಮಿನಿಮಮ್ 3ರಿಂದ 4 ತಿಂಗಳ ಒಳಭಾಗದಲ್ಲಿ ಅವರು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಪ್ರಾಪ್ತಿಯಾಗತ್ತೆ ಅಂತಕ್ಕಂಥದ್ದು ರಘು ರಾಘವೇಂದ್ರ ಸ್ವಾಮಿಯ ದೇವಸ್ಥಾನದಲ್ಲಿ, ಆ ಒಂದು ಮಠದಲ್ಲಿ ಯಾರ್ಯಾರು ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಲಭಿಸಿದೆ ಈ ಒಂದು ಪುಣ್ಯ. ಗುರು ರಾಘವೇಂದ್ರ ಸ್ವಾಮಿಯವರ ವ್ರತಾಚರಣೆ ಬಗ್ಗೆ ನೋಡ್ತಾ ಹೋದರೆ ಪ್ರತಿ ಗುರುವಾರ
ಇಷ್ಟೇ ಗುರುವಾರ ಅಂತಕ್ಕಂಥದ್ದು ವ್ರತಾಚರಣೆ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು, ನಾನು ತುಂಬ ದುಡ್ಡು ಖರ್ಚು ಮಾಡಬೇಕು, ತುಂಬ ನಾನು ಹೈಫೈಯಾಗಿ ಮಾಡಬೇಕು ಅಂತಕ್ಕಂಥದ್ದು ಏನೂ ಇಲ್ಲ. ರಾಯರು ನಮ್ಮಿಂದ ಏನನ್ನೂ ಅಪೇಕ್ಷಿಸುವುದಿಲ್ಲ. ರಾಯರು ನಮ್ಮಿಂದ ಅಪೇಕ್ಷಿಸುವುದೊಂದೇ ನಮ್ಮ ಶ್ರದ್ಧೆ, ಭಕ್ತಿ, ವಿನಯತೆ ಮತ್ತು ನಾವು ಎಷ್ಟು ಆಳವಾಗಿ ರಾಯರನ್ನು ನಂಬ್ತೀವಿ, ಇದರ ಮೇಲೆ ಅವರು ನಮಗೆ ಫಲಾನುಫಲವನ್ನು ಕೊಡ್ತಾ ಹೋಗ್ತಾರೆ. ರಾಯರು ನಮಗೀಗ ಫಲ ಕೊಟ್ಟಿಲ್ಲ ಅಂತಕ್ಕಂಥ ಕಾರಣದಿಂದಾಗಿ ನಾವು ರಾಯರ ಮೇಲೆ ದ್ವೇಷಿಸಕ್ಕೆ ಹೋಗಬಾರ್ದು. ರಾಯರು ಒಬ್ಬ ಭಕ್ತನಿಗೆ ಯಾವಾಗ ನಾನು ಫಲವನ್ನು ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಯಾರಿಂದ ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಫಲವನ್ನು ಕೊಡಬೇಕು ಅಂತಕ್ಕಂಥದ್ದು ರಾಯರಿಗೆ ಗೊತ್ತಿರ್ತದೆ. ರಾಯರ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಾವು ಯಾರು ಇಲ್ಲ. ರಾಯರಿಗಿಂತ ದೊಡ್ಡವರು ನಾವೇನಿಲ್ಲ. ನಾವೆಲ್ಲ ಬರೀ ಅವರ ಆಶ್ರಯದಲ್ಲಿ ಇರ್ತಕ್ಕಂತಹ ಮಕ್ಕಳು ನಾವು ಅಷ್ಟೇ. ಈಗ ರಾಯರ ಒಂದು ಫಲಾನುಫಲಗಳು ನಮಗೆ ದೊರಕಲಿಕ್ಕೆ ರಾಯರ ಇಷ್ಟವಾದಂತಹ ಸೇವೆಗಳನ್ನ ನಾವು ಮಾಡಬೇಕಾಗುತ್ತೆ. ರಾಯರ ಇಷ್ಟವಾದಂತಹ ಸೇವೆಗಳು ಯಾವುದು ಅಂದರೆ, ರಾಯರಿಗೆ ತುಳಸಿ ಮಾಲೆ ಅಂದರೆ ಇಷ್ಟ, ರಾಯರಿಗೆ ತುಳಸಿ ಮಾಲೆಯನ್ನು ಅರ್ಪಿಸುವುದು. ರಾಯರಿಗೆ ಬಿಳಿ ಮಲ್ಲಿಗೆ ಹೂವು ಅಂದರೆ ಇಷ್ಟ, ಬಿಳಿ ಮಲ್ಲಿಗೆ ಹೂವನ್ನು ರಾಯರಿಗೆ ಅರ್ಪಿಸುವುದು. ಮತ್ತು ರಾಯರಿಗೆ ಯಾರಿಗೂ ಗೊತ್ತಿಲ್ಲ ಈ ಒಂದು ವಿಚಾರ, ರಾಯರೇ ಅಂದರೆ ಇಷ್ಟ ಆಗಲ್ವಂತೆ. ರಾಯರಿಗೆ ರಾಘವೇಂದ್ರ ಸ್ವಾಮಿಗಳೇ ಅಂದರೆ ಇಷ್ಟ ಆಗಲ್ವಂತೆ. ರಾಯರಿಗೆ ಪರಿಮಳಾಚಾರ್ಯರೇ ಅಂದರೆ ಭಾಳ ಇಷ್ಟ ಆಗುತ್ತಂತೆ. ರಾಯರಿಗೆ ಪರಿಮಳಾಚಾರ್ಯರೇ ಅಂದರೆ ಇಷ್ಟ ಆಗುತ್ತಂತೆ. ಈ 13 ವರ್ಷಗಳ ಕಾಲ ರಾಯರು ಬಿಚ್ಚಾಲೆಯಲ್ಲಿ ಇದ್ದಾಗ ರಾಯರಿಗೆ ಸಿಹಿ ತಿನಿಸುಗಳನ್ನ ಮಾಡ್ತಿದ್ರು ಅಪ್ಪಣ್ಣಾಚಾರ್ಯರು, ಅವರ ಶಿಷ್ಯರು. ಅದರಲ್ಲಿ ರಾಯರಿಗೆ ಈಗ ಭಾಳಷ್ಟು ಜನ ನೈವೇದ್ಯನ ಮಾಡ್ತಾರೆ, ಹಾಲು ಮೊಸರು ತುಪ್ಪ ಇದರಿಂದ ಮಾಡ್ತಾರೆ. ಅದು ರಾಯರಿಗೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ರಾಯರು ಈ ಒಂದು ನಾನು ಹಾಲು ಮೊಸರು ತುಪ್ಪ ನೈವೇದ್ಯ ಇಡೋದ್ರಿಂದ ರಾಯರು ನಮಗೆ ಒಲಿತಾರೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ರಾಯರಿಗೆ ಬಹಳ ಇಷ್ಟವಾದಂತಹ ತಿನಿಸು ಯಾವುದು ಅಂದರೆ ಕಡಲೆಬೇಳೆ ಚಟ್ನಿ ಮತ್ತು ಕಡುಬು. ಇದೆರಡೂ ಕೂಡ ರಾಯರಿಗೆ ಬಹಳಷ್ಟು ವಿಶೇಷವಾದಂತಹ ತಿನಿಸು. ಈ ಒಂದು ತಿನಿಸು ಅಪ್ಪಣ್ಣಾಚಾರ್ಯರೇ ರಾಯರಿಗೆ ಸ್ವತಃ ದಿನನಿತ್ಯ ಮಾಡಿಕೊಡ್ತಿದ್ರಂತೆ ಈ ಒಂದು ತಿನಿಸುಗಳನ್ನ. ಈಗಲೂ ಕೂಡ ಅಪ್ಪಣ್ಣಾಚಾರ್ಯರು ಆ ಕಡಲೆಬೇಳೆ ಚಟ್ನಿ ಮಾಡ್ತಕ್ಕಂಥದ್ದು ರುಬ್ಬೋ ಕೋಲ್ ಇದೆಯಲ್ಲ, ಇವಾಗಲೂ ಕೂಡ ನಾವು ಬಿಚ್ಚಾಲೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಈ ಒಂದು ರುಬ್ಬೋ ಕೋಲನ್ನು ಈಗಲೂ ಕೂಡ ಜನಸಾಮಾನ್ಯರು ನೋಡ್ತಕ್ಕಂಥದ್ದು, ಈಗಲೂ ಕೂಡ ನೋಡ್ಬಹುದಾಗಿದೆ. ಆ ಒಂದು ರಾಯರಿಗೆ ಇಷ್ಟವಾದಂಥ ಪ್ರಿಯವಾದಂಥ ಮಾಡ್ತಕ್ಕಂಥ ರುಬ್ಬುಕಲ್ಲು ಈಗಲೂ ಕೂಡ ನೋಡಬೇಕಾಗಿದೆ. ಮತ್ತು ರಾಯರಿಗೆ ಇಷ್ಟವಾದಂತಹದ್ದು ಮಾಡಿಬಿಟ್ರೆ ಸಾಕು, ನಮಗೆ ಫಲಾನುಫಲಗಳು ಸಿಕ್ಬಿಡುತ್ತೆ. ಅವರು ಈ ಗುರುವಾರನೇ ಮಾಡಬೇಕು ಅಂತಕ್ಕಂಥದ್ದು ಏನು ಡಿಮ್ಯಾಂಡ್ ಇಲ್ಲ. ಗುರುವಾರ ರಾಯರ ವಾರ ಇರೋದ್ರಿಂದಾಗಿ ರಾಯರ ವಾರದಿಂದ ಮಾಡಿದ್ರೆ ನನಗೆ ಶುಭ ಆಗುತ್ತೆ ಅಂತಕ್ಕಂಥದ್ದು ಒಂದು ಕಲ್ಪನೆ. ಒಂದು ಸಂಕಲ್ಪ ಮಾಡಬೇಕು, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಮಾಡಬೇಕು. ಅದು ರಾಯರ ವಾರನೇ ಮಾಡಬೇಕು ಅಂತ ಏನಿಲ್ಲ. ರಾಯರ ಮೇಲೆ ಭಕ್ತಿ ನಮಗಿರಬೇಕು, ರಾಯರ ಒಂದು ಕೃಪೆ ನಮ್ಮ ಮೇಲೆ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಯರ ಋಣ ನಮ್ಮ ಮೇಲೆ ಇರಬೇಕು. ಇವತ್ತು ನೀವು ಇವತ್ತಿನ ದಿನ ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಇದು ಸಾಮಾನ್ಯ ಅಲ್ಲ. ಇವತ್ತು ನಾವು ಮಾತಾಡ್ತಿದ್ದೀವಿ, ಆ ಒಂದು ಮಹಾನ್ ಭಾವರ ಒಂದು ವಿಚಾರವಾಗಿ ನಾವು ಮಾತಾಡ್ತಿದ್ದೀವಿ ಅಂದರೆ ಅದು ತುಂಬ ಕೇವಲವಾದಂಥ ವಿಷಯನೂ ಅಲ್ಲ, ಅದು ಸಾಧಾರಣವಾಗಿ ತಗೊಳ್ತಕ್ಕಂಥದ್ದು ಅಲ್ಲ. ಇದು ಯಾವುದೋ ಒಂದು ದೈವ ನಮಗಿಲ್ಲಿ ಕೂರಿಸಿ ಇವತ್ತಿನ ದಿನ ನಾವು ಆ ಒಂದು ರಾಯರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಆ ದೇವರ ಒಂದು ಕೃಪೆ ಇರೋದಕ್ಕೆ ಇವತ್ತು ನೀವು ಇಷ್ಟೆಲ್ಲ ಜನ ಇವತ್ತು ನಿಂತ್ಕೊಂಡು ಸೇರಿಕೊಂಡು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ನಿಮ್ಮ ಮುಖಾಂತರವಾಗಿ ನಾವು ಇಲ್ಲಿ ನಡೀತಾ ಇದೆ. ಹೊತ್ತು ಬೇರೆ ಯಾರ ಮುಖಾಂತರವಿಲ್ಲ, ಅದೆಲ್ಲವೂ ಕೂಡ ದೈವ ನಿಷ್ಠೆ, ದೈವ ನಮ್ಮನ್ನು ಇಲ್ಲಿ ಕರೆಸಿದೆ. ಆ ಒಂದು ಮುಖಾಂತರವಾಗಿ ಇವತ್ತು ಮಾಡ್ತೇವೆ. ಇವತ್ತು ಯಾರು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ, ಇದನ್ನು 4 ಜನ ನೋಡ್ತಾರೆ ಅಂದರೆ ಅವರಿಗೂ ಕೂಡ ದೇವರ ಅನುಷ್ಠಾನ ಇದೆ. ಈ ಒಂದು ಬ್ರಾಡ್ಕಾಸ್ಟ್ ಮುಖಾಂತರ ನಾವು ಮಾತಾಡಿರುವಂತಹ ಕೆಲವು ವಿಚಾರಗಳ ಮುಖಾಂತರ ಅವರ ಜೀವನಕ್ಕೂ ಕೆಲವೊಂದು ಪವಾಡಗಳು ನಡೀಲಿ, ಅವರ ಜೀವನದಲ್ಲೂ ಅನುಗ್ರಹ ಆಗಲಿ, ಅವರ ಜೀವನದಲ್ಲೂ ರಾಯರ ದರ್ಶನ ಕೊಡಲಿ, ಅವರು ಕೂಡ ರಾಯರ ಸೇವೆ ಮಾಡಲಿ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಮಾತ್ರ ರಾಯರು ನಿಮ್ಮನ್ನು ಇವತ್ತಿನ ದಿನ ಇಲ್ಲಿ ಕೂರಿಸಿದ್ದಾರೆ ಅಂತಕ್ಕಂಥದ್ದು ಹೇಳೋಕ್ಕನ್ನ ನಾನು ಇಷ್ಟಪಡ್ತೀನಿ. ಓಂ ಗುರುಭ್ಯೋ ನಮಃ. ಈಗ ಪರಿಮಳಾಚಾರ್ಯರಿಗೆ ಹೇಳುವ ಮೊದಲು ವಾದೀಂದ್ರ ತೀರ್ಥರಿಗೆ ಹೇಳಿ, ನೀವು ಎಷ್ಟೆಷ್ಟು ಸೇವೆಗಳನ್ನ ಮಾಡಿದ್ದೀರಾ, ನೀವೆಷ್ಟು ಸುತ್ತಾಕಿದ್ದೀರಾ. ವಾದೀಂದ್ರ ತೀರ್ಥರು ಹೋಗಿ ಪರಿಮಳಾಚಾರ್ಯ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ತಾರೆ ಅನ್ನುವಂಥ ಪ್ರತೀತತೆ